ಇವತ್ತು ಯಡಿಯೂರಪ್ಪ ತಮ್ಮ ಮನೆಯಾಗ ಬಿಜೆಪಿ ಎಂಎಲ್ಎ ಮೀಟಿಂಗ್ ಕರೆದಿದ್ರು. ನಾಳೆ ರಾಷ್ಟ್ರಾಧ್ಯಕ್ಷ ಗಡ್ಕರಿ ಅವರಿಗ ತಮ್ಮ ಶಕ್ತಿ ಏನು ಅನ್ನೋದನ್ನ ತೋರ್ಸಕ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ನಾಗ ಸದಾನಂದ ಗೌಡ್ರನ್ನ ಕೆಳಗಿಳಿಸಿ ಯಡಿಯೂರಪ್ಪ ಅವರನ್ನ ಮತ್ತೆ ಸಿಎಂ ಮಾಡಬೇಕು ಅನ್ನೋ ಮಾತು ಕೇಳಿ ಬಂದದ. ಬಿಎಸ್ವೈ ಕರೆದಿದ್ದ ಎಂಎಲ್ಎಗಳ ಮೀಟಿಂಗ್ನಾಗ ಕರಾವಳಿ ಭಾಗದ ಶಾಸಕರು ಮತ್ತು ರೆಡ್ಡಿ ಬಣ ಶಾಸಕರು ಬಂದಿರಲಿಲ್ಲ. ಕರಾವಳಿ ಭಾಗದ ಶಾಸಕರ ಬೆಂಬಲ ಸದಾನಂದ ಗೌಡ್ರ ಕಡೆ ಐತಿ. ಅಲ್ದ ಬಾಲಚಂದ್ರ ಜಾರಕಿಹೊಳಿ ಬಣದ 11 ಶಾಸಕರು ಕೂಡ ದೂರ ಇದ್ರು. ಇದ್ರ ಜೊತೆಗನ ಬಳ್ಳಾರಿ ಜನಾರ್ದನ್ ರೆಡ್ಡಿ ಬಣದ ಮಂದಿ ಕೂಡ ಮೀಟಿಂಗ್ ಬಂದಿರಲಿಲ್ಲ. ಮೀಟಿಂಗ್ ಮುಗಿಸಿದ ಮೇಲೆ ಮಾತಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ, ಉಡುಪಿ ಚಿಕ್ಕಮಗಳೂರು ಉಪಚುನಾವಣೆ ಕುರಿತಂಗ ಚರ್ಚೆ ಮಾಡಿದ್ವಿ ಅಂದ್ರು. ನಮ್ಮ ಪಕ್ಷದ ಸಂಘಟನೆ ಬಲಪಡಿಸೋ ದಿಕ್ಕಿನಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಚುನಾವಣೆಯನ್ನು ಗೆಲ್ಲುವ ದೃಷ್ಟಿನಲ್ಲಿ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಾವೆಲ್ಲ ಮಾಡಿದ್ದೇವೆ. ಶಾಸಕರು, ಲೋಕಸಭಾ ಸದಸ್ಯರು ಅವರವರ ಅಭಿಪ್ರಾಯಗಳನ್ನು ತಿಳಿಸಿ ಬರುವಂಥ ದಿನಗಳಲ್ಲಿ ಸಣ್ಣ ಪುಟ್ಟ ಗೊಂದಲಗಳೇನಿದೆ ಅದನ್ನು ಪರಿಹಾರ ಮಾಡಿಕೊಂಡು ಯಡಿಯೂರಪ್ಪ ಭೋಜನ ಕೂಟದ ಮೀಟಿಂಗ್ನಾಗ ಸಿಎಂ ಸದಾನಂದ ಗೌಡ್ರ ಮೇಲೆ ಕಂಪ್ಲೇಂಟ್ ಕೇಳಿಬಂದ ಬಿಎಸ್ವೈ ಆಪ್ತ ಶಾಸಕರು ಸದಾನಂದ ಗೌಡ್ರ ಮೇಲೆ ಆರೋಪ ಮಾಡಿದ್ರು. ಬಿಜೆಪಿ ಶಾಸಕರನ್ನ ಕಡೆಗಣಿಸಿ ಪಕ್ಷೇತರ ಶಾಸಕರಿಗೆ ಮಣಿ ಹಾಕಕತ್ತಾರ ಅಂತ ಬೈದ್ರು. ಕೆಲ ಶಾಸಕರು ಈ ಕುರಿತಂಗ ದಾಖಲೆಯನ್ನ ಯಡಿಯೂರಪ್ಪ, ಈಶ್ವರಪ್ಪ ಮುಂದಿಟ್ರು. ಪಾವಗಡ, ಕನಕಗಿರಿ, ಹೊಸದುರ್ಗ, ಹಿರಿಯೂರು ಮತ್ತ ಮಳವಳ್ಳಿ ಕ್ಷೇತ್ರದ ಅಭಿವೃದ್ಧಿಗೆ ತಲಾ 45 ಕೋಟಿ ರೂಪಾಯಿ ಬಿಡುಗಡೆಗೆ ಸಿಎಂ ಸಹಿ ಹಾಕ್ಯಾರ ಅಂತ ಆರೋಪ ಮಾಡಿದ್ರು. ಇನ್ನು ಸದಾನಂದ ಗೌಡ್ರು ಮಾತ್ರ ನಾನ್ ಸಿಎಂ ಆಗಿ ಮುಂದುವರಿತೀನಿ ಅಂತ ಹೇಳ್ಯಾರ. ಅಲ್ದ ಮಾಜಿ ಸಿಎಂ ಬಿಎಸ್ವೈ ಮನ್ಯಾಗ ಮೀಟಿಂಗ್ ನಡೆದಿಲ್ಲ, ಅದು ಭೋಜನ ಕೂಟ ಅಂದ್ರ. ನನ್ನ ಪಾರ್ಟಿ ನನ್ನನ್ನು ಮುಖ್ಯಮಂತ್ರಿಯಾಗಿ ಮಾಡಿದೆ. ನನಗೆ ವಿಶ್ವಾಸ ಇದೆ ನನ್ನನ್ನು ಈ ಟರ್ಮ್ ಪೂರ್ತಿ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಶಾಸಕಾಂಗ ಪಕ್ಷದ ನಾಯಕ ನಾನೇ. ಆದ ಕಾರಣ ಶಾಸಕಾಂಗ ಪಕ್ಷದ ಸಭೆ ನಾವು ಕರೆದಿಲ್ಲ. ನಾಳೆ ನಾಳ್ದು ಪಕ್ಷದ ವತಿಯಿಂದ 2 ದಿನಗಳ ಚಿಂತನ ಮಂಥನ ಸಭೆಯನ್ನು ಕರೆದಿದ್ದೇವೆ. ಇವತ್ತು ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ಎಲ್ಲರನ್ನ ಒಂದು ಔತಣ ಕೂಟಕ್ಕೆ ಕರೆದಿದ್ದಾರೆ. ಅದಕ್ಕೆ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಒಟ್ನ್ಯಾಗ ಇವತ್ ರಾತ್ರಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಗಡ್ಕರಿ ಅವರು ಬೆಂಗಳೂರಿಗೆ ಬರ್ತಾರ. ನಾಳೆ ಶಾಸಕರ ಜೊತೆ ಮಾತಾಡ್ತಾರ. ಹಿಂಗಾಗಿ 2 ದಿನದಾಗ ರಾಜ್ಯ ಬಿಜೆಪಿಯೊಳಗ ಬಹಳ ಬದಲಾವಣೆ ಆದ್ರೂ ಅಚ್ಚರಿ ಏನಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ಸುದ್ದಿ ವಾಹಿನಿ. ಕಟ್ಟಿಗೆ ಅಡ್ಡಕ್ಕ ಬೆಂಕಿ ಬಿದ್ದ ಆ ಬೆಂಕಿ ಆಜುಬಾಜು ಇರೋ ಇನ್ನು 3 ಕಟ್ಟಿಗೆ ಅಡ್ಡಕ್ಕ ಸಹಿತ ಬೆಂಕಿ ಹತ್ತಿ ಒಟ್ಟ 4 ಕಟ್ಟಿಗೆ ಅಡ್ಡಿ ಹಾನಿಯಾದ ಬೆಂಕಿ ಅವಘಡ ಇವತ್ತು ಬಿಜಾಪುರದಾಗ ನಡೆದೈತಿ. ಎಪಿಎಂಸಿ ಪೊಲೀಸ್ ಠಾಣಾ ಸಮೀಪ ಇರೋ ಸ್ಟೇಷನ್ ಹಿಂದಿನ ರಸ್ತೆದಾಗ ಇರೋ ಕಟ್ಟಿಗೆ ಅಡ್ಡಿ ಜಾಗದಾಗ ಈ ಘಟನಾ ನಡೆದೈತಿ. ಒಟ್ಟು 7 ಅಗ್ನಿಶಾಮಕ ದಳದ ಗಾಡಿ ಮತ್ತು ಸಿಬ್ಬಂದಿ ಸಹಿತ 4 ತಾಸು ಕಾರ್ಯಾಚರಣೆ ಮಾಡಿ ಬೆಂಕಿ ಆರಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ರ. ನಡುರಾತ್ರಿ ಕಟ್ಟಿಗೆ ಅಡ್ಡಿಗಳಿಗೆ ಉರಿ ಹತ್ತಿ ಒಂದಲ್ದ 4 ಕಟ್ಟಿಗೆ ಅಡ್ಡಿ ಸುಟ್ಟ ಲಕ್ಷಾಂತರ ಕಿಮ್ಮತ್ತಿನ ಕಟ್ಟಿಗೆ ಸುಟ್ಟ ಲಾಸಾದ ಘಟನಾ ಇವತ್ತ ಬಿಜಾಪುರದಾಗ ನಡೆದೈತಿ. ಇಲ್ಲಿನ ಸ್ಟೇಷನ್ ಹಿಂದಿನ ರಸ್ತೆದಾಗಿರೋ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯೊಳಗಿನ ಕಟ್ಟಿಗೆ ಅಡ್ಡಿಗಳಿರೋ ಜಾಗದಾಗ ಈ ಘಟನಾ ನಡೆದೈತಿ. ಮೊದಲ ಬೆಂಕಿ ಹತ್ತಿದ ಪಾಟೇದಾರ್ ಅನ್ನೋರ್ದ ವೈಭವಲಕ್ಷ್ಮಿ ಅನ್ನೋ ಕಟ್ಟಿಗೆ ಅಡ್ಡೆ ಪೂರಾ ಸುಟ್ಟೈತಿ. ಇನ್ನು ಆಜುಬಾಜು ಇರೋ ಕಟ್ಟಿಗೆಗೊಳಗ ಈ ಬೆಂಕಿ ಕೆನ್ನಾಲ್ಗಿ ಚಾಚಿದ್ಕ ನಿರ್ವಾಣಿ ಶೆಟ್ಟಿ ಅನ್ನೋರ ಸಾಮೇಲ್ ಮತ್ತು ಹುಂಡೇಕಾರ್ ಅನ್ನೋರ 2 ಸಾಮೇಲ್ಗಿ ಸಹಿತ ಹಾನಿಯಾಗ್ಯದ. ಬಿಜಾಪುರದಾನ 4 ಅಗ್ನಿಶಾಮಕ ದಳದ ಗಾಡಿ ಮತ್ತು ಸಿಬ್ಬಂದಿ ಬೆಂಕಿ ಆರ್ಸಾಕ ಬಹಳ ಶ್ರಮ ಪಟ್ರ. ಸಾಲಾರ್ದ ಬಸವನ ಬಾಗೇವಾಡಿ, ಸಿಂದಗಿ ಇಂಡಿಯಾನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಗಾಡಿಗಳನ್ನ ಕರೆಸಬೇಕಾಯ್ತ. ಈ ಕಟ್ಟಿಗೆ ಅಡ್ಡದಲ್ಲಿ ಆಕಸ್ಮಿಕವಾಗಿ 4 ಗಂಟೆಗೆ ಬೆಳಗಿನ ಜಾವ 4 ಗಂಟೆಗೆ ಬೆಂಕಿ ಹತ್ಕೊಂಡಿದೆ. ಬೆಂಕಿ ಹತ್ತ ತಕ್ಷಣ ಕಂಟ್ರೋಲ್ ತಿಳಿಸಿದ್ದಾರೆ. ಕಂಟ್ರೋಲ್ದಿಂದ ನಮ್ಮ ಕನ್ಸರ್ನ್ ಎಲ್ಲ ಪೊಲೀಸ್ ಅಧಿಕಾರಿಗಳು ತಿಳಿಸಲಾಗಿ ಅವರೆಲ್ಲರೂ ಬಂದಿದ್ದಾರೆ. 4 ಇಲ್ಲಿದ್ದಂತಹ ಅಗ್ನಿಶಾಮಕ ವಾಹನಗಳ ಜೊತೆಯಲ್ಲಿ ನಾವು ಈ ಬೆಂಕಿ ನಂದಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ದು. ಇದಾದ ನಂತರ ಮತ್ತು ಇಂಡಿ, ಬಾಗೇವಾಡಿ ಮತ್ತು ಸಿಂದಗಿದಿಂದ ಸಹ ಒಂದು 3 ಫೈರ್ ಫೋರ್ಸ್ ತರಿಸಿದ್ದು. ಈಗಾಗಲೇ ಈಗ ಒಂದು 80% ಬೆಂಕಿ ಕಂಟ್ರೋಲ್ದಾಗ ಬಂದದ ಅಂತ ಅಡ್ಡಿ ಇಲ್ಲ.
ಒಟ್ಟು 7 ಅಗ್ನಿಶಾಮಕ ದಳದ ಗಾಡಿಗಳ ಮತ್ತು ಸಿಬ್ಬಂದಿ ಜನರ ಪೊಲೀಸರ ಅಲ್ದ ಪೊಲೀಸ್ ತರಬೇತಿ ಸಾಲಿಯಾನ ಪ್ರಶಿಕ್ಷಣಾರ್ಥಿಗಳ ಸಹಕಾರ ಪಡೆದ ಸತತ 4-5 ತಾಸು ಕಾರ್ಯಾಚರಣೆ ಮಾಡಿ ಬೆಂಕಿ ಆರಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ರ. ಈ ಬೆಂಕಿ ಹತ್ತಾಕ ಕಾರಣ ಏನಂತ ಇನ್ನೂ ಗೊತ್ತಾಗಿಲ್ಲ. ಆದ್ರ ಹೋದ ತಿಂಗಳಷ್ಟೇ ಇದ ಪಟೇದಾರ್ ಅನ್ನೋರಿಗೆ ಸೇರಿದ ಅಲಂಕಾರ ಟಾಕೀಸ್ನ ಮುಂದಿರೋ ಸಾಮಿಲ್ಕ ಬೆಂಕಿ ಬಿದ್ದ ಕೋಟಿ ಕಿಮ್ಮತ್ತಿನ ಕಟಗಿ ಸುಟ್ಟ ಲಾಸ್ ಆಗಿತ್ತ. ಇದೆಲ್ಲ ನೋಡಿದ್ರ ಯಾರರ ಇವರಿಗೆ ಆಗ್ಲಾರ್ದವ್ರ ಗಂಟು ಬಿದ್ದ ಹಿಂಗ ಬೆಂಕಿ ಹಚ್ಚಾಕತ್ಯಾರೇನೋ ಅಂತ ಅನುಮಾನ ಬಂದದ. ಕ್ಯಾಮ್ರಾ ಪರ್ಸನ್ ಸಂಗಮೇಶ್ ಜೊತೆ ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ. ಹೋಟೆಲ್ನಾಗ ಸಪ್ಲೈಯರ್ ಆಗಿದ್ದವ ಸೆಂಟ್ರಲ್ ಗವರ್ಮೆಂಟ್ ನೌಕರಾದ ಕಥೆ ಇದೆ. ಬೆಂಗಳೂರಿನ 60 ಮುದುಕ ನಾ ಭಾಳ ಶ್ರೀಮಂತ ಆದಿನಿ ಅಂತ ಹೇಳಿ 25 ಹೆಣ್ಮಗಳನ್ನ ಮದುವೆಯಾದ ಘಟನೆ ದಾವಣಗೆರೆಯೊಳಗೆ ನಡೆದೈತಿ. ನಕಲಿ ವಿಸಿಟಿಂಗ್ ಕಾರ್ಡ್, ಕೆಲಸದ ಅರ್ಜಿ ಹಿಡ್ಕೊಂಡು ಊರೂರು ಅಲಿಯೋದು ಇವನ್ ಕೆಲಸ. ಅಂದ್ಹಂಗ ಇವನ್ ಹೆಸರು ಜನಾರ್ದನ್ ರೆಡ್ಡಿ ಅಂತ. ಹೊಸಳ್ಳಿಗ ಬಂದ ಹಿಂಗ ಸುಳ್ಳು ಹೇಳಿ ಹೆಣ್ಣು ನೋಡಿದ 3 ದಿನಕ್ಕ ಮಂಜುಳಾ ಅನ್ನೋರ್ನ ಮದುವೆಯಾಗ್ಯಾನ. ಅರ್ಜೆಂಟ್ನಾಗ ಹೆಂಡತಿನ ಬೆಂಗಳೂರಿಗೆ ಕರ್ಕೊಂಡು ಹೋಗೋ ಮುಂದ ಇವನ್ ಬಣ್ಣ ಬಯಲಾಗೈತಿ. ಊರಾಗಿನ ಮಂದಿ ಇವಂಗ ಮಚ್ಚಲೆ ಹೊಡೆದ ಪೊಲೀಸರಿಗೆ ಒಪ್ಸ್ಯಾರ. ಇಷ್ಟ ಅಲ್ದ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಭಾಳ ಮಂದಿ ಕಡೆ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿರೋದು ಗೊತ್ತಾಗೈತಿ. ಇಲ್ರಿ, ನಾನು ಅದಂತೆಲ್ಲ ಟೈಮ್ ತಗೊಂಡೆ. ನಾನು ನಮ್ಮಣ್ಣ ಇದು ಮಾಡಿದ್ದು ನಮ್ಮ ಅತ್ತಿಗೆ ನಮ್ಮ ಅಪ್ಪಾಜಿನ ಮಾಡಿದ್ರಿ ಇದನ್ನೆಲ್ಲಷ್ಟು. ನೀ ಚೆನ್ನಾಗಿರ್ತೀಯಮ್ಮ, ನಿನ್ನ ಮಗ ಚೆನ್ನಾಗಿರ್ತತಿ, ನಮ್ಮ ಏನಾರ ಆದ್ರೆ ನಾವು ಹೋಗ್ಬೋದು ಬರ್ಬೋದು, ನಾನು ನಾಳೆಗೆ ನಮ್ಮ ಅಣ್ಣನ ಮಗ ನೌಕರಿ ಕೊಡಿಸ್ತೀನಿ, ಸಿಮೆಂಟ್ ಅಂಗಡಿ ಮಾಡಿಕೊಡ್ತೀನಿ ಅಂತ ಇದಕ್ಕೆ ನಮ್ಮ ಅತ್ತಿಗೆ ಮಾಸು ಬಿದ್ದು ಮದುವೆ ಮಾಡಿಕೊಟ್ಬಿಟ್ರಿ. ನಮ್ಮ ಅಕ್ಕರಿಗೆ ನಮ್ಮ ಅಣ್ಣರಿಗೆ ಎಲ್ಲರಿಗೆ ಹೇಳ್ತೀನಿ ಅಂದ್ರೂ ಹೇಳಕ್ಕೆ ಹೋಗ್ಬೇಡ, ಯಾರಿಗೆ ಪಬ್ಲಿಕ್ ಮಾಡೋದು ಬೇಡ, ಇನ್ನು ಧರ್ಮಸ್ಥಳ ಕರ್ಕೊಂಡೋಗಿ ಮದುವೆ ಮಾಡ್ತೀವಿ ಅಂತ ಹೇಳಿದ್ರಿ. ಅಲ್ಲಾರೆಲ್ಲ ಬೇಡ, ಅಲ್ಲಿ ಮದುವೆ ಮಾಡೋದು ಇಲ್ಲೇ ದೇವಸ್ಥಾನದಾಗ ಮಾಡ್ಕೊಡೋಣ ಅಂತಂದು ಅಲ್ಲೇ ದೇವಸ್ಥಾನದಾಗ ಮಾಡಿಕೊಟ್ರಿ. ಅವ್ರು ನಮ್ಮ ಅಪ್ಪರು ನಮಗೆ ಫಸ್ಟಿಗೆ ಹಿಂಗೆ ಮದುವೆ ಮಾಡೋಕ್ಕಾರನ ಹಿಂಗೆ ಎಡವಟ್ಟು ಮಾಡ್ಯಾನಮ್ಮ. ಅವ್ನು ಮಾತು ಕೇಳಬೇಡ, ಒಳ್ಳೇದಾಕತಿ, ಮದುವೆ ಆಗು, ನೀವು ಮಗುವಿಗೆ ಆಗಬೇಕೈತಿ ಅಂತ ಅಂದ್ರಿ. ಅವರು ಇದು ಮಾಡಿ ಪಬ್ಲಿಕ್ ಮಾಡಿಬಿಟ್ರಿ ಅಲ್ಲೇ ಹಳ್ಳಿಯಾಗ. ಹಂಗಾಗಿ ಮತ್ತೆ ಮಾಡಿದ್ವಿ. ಹುಡುಗಿ ನೋಡಿ 15 ಮದುವೆ ಐತ್ರಿ. ನಾವು 4 ದಿವಸ ಮತ್ತೆ ಉಳ್ಕ ಹಾಕಿದ್ವಿ ನೋಡೋಣ ಅಂತ ಅಂದು.